ಮೋದಿ ಉಳಿತಾಯದ ಹೇಳಿಕೆಯ ಬೆನ್ನಲ್ಲೇ ಈಗ ದೇಶವಾಸಿಗಳಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ತೈಲ ಅಭಾವ ಮತ್ತು ನ್ಯಾಚುರಲ್ ಗ್ಯಾಸ್ನ ಅಭಾವ ಸೃಷ್ಟಿಯಾಗುತ್ತಾ ಅನ್ನುವಂತಹ ಭಯ ಇದೆ. ಬೀದರ್ನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಇದೇ ಸಂದರ್ಭದಲ್ಲಿಯೇ ಜನರು ಪರದಾಟ ನಡೆಸಿದ್ದಾರೆ. ಸಿಲಿಂಡರ್ಗಾಗಿ ರಾತ್ರಿಯೆಲ್ಲ ಜನರು ಕ್ಯೂ ನಿಂತಿದ್ದಾರೆ. 1 ಕಿಲೋಮೀಟರ್ ಸರತಿ ಸಾಲು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಕಂಡುಬಂದಂತಹ ದೃಶ್ಯ ಇದು. ಗ್ಯಾಸ್ ಸಿಲಿಂಡರ್ಗಾಗಿ ಜನಸಾಮಾನ್ಯರು ಪರದಾಡಬೇಕಾದಂತಹ ಪರಿಸ್ಥಿತಿ, ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ, ಸದ್ಯಕ್ಕೆ ಎಲ್ಲಿಯೂ ಇಲ್ಲದಿರುವಂತಹ ಸಮಸ್ಯೆ ಬೀದರ್ನ ಈ ಭಾಗದಲ್ಲಿ ಯಾಕೆ ಕಾಣಿಸ್ಕೊಳ್ತು ಅನ್ನೋದು ಪ್ರಶ್ನೆ. ಯುದ್ಧ ಶುರುವಾದಂತಹ ಕೆಲ ದಿನಗಳ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆ ಇತ್ತು. ಅದಾದಮೇಲೆ ಆ ಸಮಸ್ಯೆಯನ್ನು ಸರಿದೂಗಿಸಲಾಗಿತ್ತು. ಬಟ್ ಬೀದರ್ನಲ್ಲಿ ಈಗ ಮತ್ತೆ ಸಿಲಿಂಡರ್ಗಾಗಿ ಕ್ಯೂ. ವಾರ್ ಎಫೆಕ್ಟ್ಗೆ ಗಡಿ ಜಿಲ್ಲೆ ಬೀದರ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಹಾಕಾರ ಶುರುವಾಗಿದೆ. ಯಾಕಂತಂದರೆ ಮಧ್ಯರಾತ್ರಿಯಿಂದಲೇ ಒಂದು ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಕುಗ್ರಾಮಗಳಿಂದ ಬಂದ ಜನರು ಏಜೆನ್ಸಿ ಮುಂದೆ ಕ್ಯೂವಲ್ಲಿ ಅಂದರೆ 1-1.5 ಕಿಲೋಮೀಟರ್ ಕ್ಯೂವಲ್ಲಿ ನಿಂತ್ಕೊಂಡು ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣ ಇರ್ತಕ್ಕಂಥ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀವಿ. ಅಂದರೆ ಯಾವ ರೀತಿ ಕ್ಯೂ ಇದೆ, ಲೈನು ಸಿಲಿಂಡರ್ಗಳ ಯಾವ ರೀತಿ ಸರತಿ ಸಾಲಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಸುಡು ಬಿಸಿಲಲ್ಲಿ ಅಂತ ದೃಶ್ಯ ನಾವು ತೋರಿಸ್ತಾ ಇದ್ದೀವಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ 1-1.5 ಕಿಲೋಮೀಟರು ಜನರು, ಅದರಲ್ಲೂ ಪ್ರಮುಖವಾಗಿ ಮಧ್ಯರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಗೆ, 3 ಗಂಟೆಗೆ ಈ ರೀತಿ ಜನರು ಇಲ್ಲಿ ಬಂದು ಲೈನ್ ಹಚ್ಕೊಂಡು 1-1.5 ಕಿಲೋಮೀಟರ್ ಏನು ಜನರು ಲೈನ್ ಹಚ್ಕೊಂಡು ಇಲ್ಲೇ ಮಲ್ಕೊಳ್ಳುವಂಥದ್ದು, ಇಲ್ಲೇ ಕೂತ್ಕೊಳ್ಳುವಂಥ ದೃಶ್ಯ ನೀವು ನೋಡ್ಬೋದು. ಅಂದ್ರೆ ಅಷ್ಟರ ಮಟ್ಟಿಗೆ 1-1.5 ಕಿಲೋಮೀಟ್ರು ಗ್ಯಾಸಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಅಂದರೆ ಏಜೆನ್ಸಿಯವರು ಇಲ್ಲಿ ಕಳ್ಳಾಟ ಆಡ್ತಾ ಇದ್ದಾರೆ. ಅಂದರೆ ಗ್ಯಾಸ್ ಕೊಡದೆ ಸ್ಟಾಕ್ ಇಲ್ಲ ಅಂತ ಹೇಳಿ ಜನರು ಒಂದು ರೀತಿಯ ಇಡೀ ಶಾಪ ಕೂಡ ಹಾಕ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಬಾಲ್ಕಿ ಕ್ಷೇತ್ರ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ಗ್ಯಾಸ್ ಅಂದರೆ ಡೊಮೆಸ್ಟಿಕ್ ಗ್ಯಾಸಿಗಾಗಿ ಜನರು 1-1.5 ಕಿಲೋಮೀಟ್ರು ಕ್ಯೂವಲ್ಲಿ, ಅದರಲ್ಲೂ ಸುಡೋ ಬಿಸಿನಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ದೃಶ್ಯ ನೋಡ್ಬೋದು. ಯಾವ ರೀತಿ ಇದೆ ಸರತಿ ಸಾಲು, ಯಾವ ರೀತಿ ಜನರು ಸುಡೋ ಬಿಸಿಲಲ್ಲಿ ಕರ್ಚಿಪ್ ಕಟ್ಕೊಂಡು ಒಂದು ರೀತಿಯ ಬಟ್ಟೆಗಳನ್ನ ಹಾಕ್ಕೊಂಡು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು. ಇವರು ಪ್ರಮುಖವಾಗಿ ಏನು ಬಾಲ್ಕಿ ತಾಲೂಕಿನ ತಾಂಡಗಳಿಂದ ಕುಗ್ರಾಮಗಳಿಂದ ಬಂದಂಥ ಜನರು ಏಜೆನ್ಸಿ ಮುಂದೆ ಮಧ್ಯರಾತ್ರಿಯಿಂದಲೇ ಕ್ಯೂವಲ್ಲಿ ಏನೊಂದು ಜಾಗರಣೆ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಜಾಗರಣೆ ಮಾಡಿದ್ರು ಕೂಡ ಇಲ್ಲಿನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಗ್ಯಾಸ್ ಏಜೆನ್ಸಿಗಳಾಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಯಾವುದೇ ರೀತಿಯ ಸದ್ಯಕ್ಕೆ ಕ್ರಮ ತೆಗೆದುಕೊಳ್ತಲ್ಲ. ಜನರು ಕೂಡ ನಾವು ಬುಕ್ ಮಾಡಿ 15 ದಿನ ಆಯಿತು, 20 ದಿನ ಆಯಿತು, ಆದರೂ ಕೂಡ ಗ್ಯಾಸ್ ಕೊಡ್ತಾ ಇಲ್ಲ. ಅಂದರೆ ಇಲ್ಲಿನ ಏಜೆನ್ಸಿಯವರು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬೀದರ್ನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಫೈಟ್ ಜೋರಾಗಿದೆ. ಸಿಲಿಂಡರ್ ಸಿಗದೆ ರೋಸಿ ಹೋಗಿದ್ದಾರೆ ಜನಸಾಮಾನ್ಯರು. ಏಜೆನ್ಸಿಯವರ ಜೊತೆಗೆ ಗ್ರಾಹಕರು ವಾಗ್ವಾದಕ್ಕಿಳಿದಿದ್ದಾರೆ. ಭಾಲ್ಕಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿಯ ಮುಂದೆ ಕಂಡುಬಂದಂತಹ ದೃಶ್ಯ ಇದು. ವಾರ್ ಎಫೆಕ್ಟ್ನಿಂದಾಗಿ ಗಡಿ ಜಿಲ್ಲೆ ಬೀದರ್ನ ಬಾಲ್ಕಿ ಪಟ್ಟಣದಲ್ಲಿ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಹಾಕಾರ ಶುರುವಾಗಿತ್ತು. ಜೊತೆಗೆ ಜಾಗರಣೆ ಕೂಡ ಮಾಡಿ 1.5 ಕಿಲೋಮೀಟ್ರು ಕ್ಯೂವಲ್ಲಿ ಹಚ್ಕೊಂಡು ಜನರು ಜಾಗರಣೆ ಮಾಡ್ತಾ ಇದ್ದಾರೆ. ಆದರೆ ಈಗ ಜನರು ರೋಷಿ ಹೋಗಿದ್ದಾರೆ. ಹೀಗಾಗಿ ಏಜೆನ್ಸಿಯವ್ರ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ. ನೋಡ್ಬೋದು ಯಾವ ರೀತಿ ದೃಶ್ಯ ಇದೆ ಪರಿಸ್ಥಿತಿ ಅನ್ನುವಂಥದ್ದು. ಈಗ ವಾಗ್ವಾದಕ್ಕೂ ಜನರು ಅಂದರೆ ಬಂದಂಥ ಜನರು ಸುಡು ಬಿಸಿಲಲ್ಲಿ ನಿಂತು ಸುಸ್ತಾಗಿ ಗ್ಯಾಸ್ ಕೊಡಿ ಅಂತ ಒಂದು ರೀತಿಯ ನೋಡ್ಬೋದು ಯಾವ ರೀತಿ ವಾಗ್ವಾದಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು. ಜನರು ಪೊಲೀಸರು ಕೂಡ ಒಂದು ಹರಸಾಹಸ ಪಟ್ಟು ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇರುವಂಥ ದೃಶ್ಯ ನೋಡ್ಬೋದು. ಯಾವ ರೀತಿ ಇಲ್ಲಿ ಪೊಲೀಸರು ಕೂಡ ಹರಸಾಹಸ ಪಟ್ಟು ಜನರನ್ನ ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಜನರು ಕೂಡ ಒಂದು ರೀತಿಯ ಲಾಠಿ ಹಿಡ್ಕೊಂಡು ಪೊಲೀಸಿಗಾಗಲೇ ಎಲ್ಲರನ್ನೂ ಪರಿಸ್ಥಿತಿ ಶಾಂತಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಏನು ಗ್ಯಾಸ್ ಸಮಸ್ಯೆಯಿಂದಾಗಿ ಜನರು ಕೂಡ ಒಂದು ರೀತಿಯ
ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿ ಈಗ ವಾಗ್ವಾದಕ್ಕೂ ಕೂಡ ಕಾರಣ ಆಗ್ತಾಯಿದೆ. ಹೀಗಾಗಿ ಜನರನ್ನ ಒಂದು ರೀತಿಯ ನಿಯಂತ್ರಿಸಲು ಪೊಲೀಸರು ಕೂಡ ನೋಡ್ಬೋದು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಒಂದು ರೀತಿಯ ಎಲ್ಲ ಪೊಲೀಸರು ಸ್ಥಳಕ್ಕೆ ಬಂದು ಒಂದು ರೀತಿಯ ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸ್ತಿರುವಂಥ ದೃಶ್ಯ ಕೂಡ ನೋಡ್ಬೋದು. ಒಂದು ರೀತಿಯ ವಾಗ್ವಾದಕ್ಕೂ ಜನರು ಇಳಿತಾ ಇದ್ದಾರೆ. ಯಾಕಂದ್ರೆ ಸುಡು ಬಿಸಿಲಲ್ಲಿ 1-1.5 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ರೀತಿಯ ಜನರು ಪರದಾಡ್ತಾ ಇದ್ದಾರೆ. ಒಂದು ರೀತಿಯ ನೋಡ್ಬೋದು ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥ ದೃಶ್ಯ. ಈ ಕಡೆ ಕೂಡ ನೀವು ನೋಡ್ಬೋದು ಒಂದು ರೀತಿಯ ಇಲ್ಲಿ ಏನು ವಾಗ್ವಾದ ಕೇಳಿದ್ದಾರೆ ಜನರು, ಅವರನ್ನ ಜನರು ಪರಿಸ್ಥಿತಿ ಅನುಸರಿಸಿ ಏನು ಒಂದು ವಾಗ್ವಾದ ಕೂಡ ಕಾರಣ ಆಗ್ತಿದೆ. ಒಂದು ರೀತಿಯ ಜನರು ಕೂಡ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಒಂದು ರೀತಿಯ ಲಾಠಿ ಹಿಡ್ಕೊಂಡು ಏನು ಅವರನ್ನು ಹರಸಾಹಸ ಪಟ್ಟು ಜನರನ್ನ ಒಂದು ರೀತಿಯ ಮನವೊಲಿಸಿ ಒಂದು ರೀತಿಯ ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಅದರಲ್ಲೂ ಬಾಲ್ಕಿ ಪಟ್ಟಣದಲ್ಲಿ ಒಂದು ರೀತಿಯ ಏನು ಪರಿಸ್ಥಿತಿ ನಿಯಂತ್ರಣ ಮಾಡಲು ಜನರು ಪೊಲೀಸರಿದ್ದಾರೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಜನರು ಕೂಡ ಏಜೆನ್ಸಿ ಅವ್ರ ಜೊತೆ ವಾಗ್ವಾದ ಕೂಡ ಇಳಿದಿದ್ದಾರೆ. ಯಾಕಂತಂದರೆ ಸಿಲಿಂಡರ್ ಕೊಡಿ ಅನ್ನುವಂಥದ್ದು, ಸಿಲಿಂಡ್ರಿಗಾಗಿ ಒಂದು ರೀತಿಯ ಕಿತ್ತಾಟ ಗಲಾಟೆ ವಾಗ್ವಾದ ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಕ್ಯಾರಂ ಸಾಚಿ ಜೊತೆ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.